ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಲೇಪಾಕ್ಷಿ ಟೆಂಪಲ್‌ಗೆ ಹೋಗ್ತಾ ಇದೀವಿ. ಇದಿರೋದು ಆಂಧ್ರ ಪ್ರದೇಶದಲ್ಲಿ ಅಂದ್ರೆ ಕರ್ನಾಟಕ ಬಿಟ್ಟು ನಾವು ಆಂಧ್ರಗೆ ಹೋಗ್ತಾ ಇದೀವಿ. ಆಕ್ಚುಲಿ ಬ್ಯಾಂಗ್ಳೂರಿಂದ ಒಂದು 100 ಕಿಲೋಮೀಟರ್ಸ್ ಆಗತ್ತೆ ಅಷ್ಟೇ. ಮೆಜೆಸ್ಟಿಕ್ಕಿಂದ ಬರ್ತೀನಿ ಅಂತ ಅಂದ್ರೆ 125, 130 ಈ ತರ ಆಗ್ಬೋದು. ನಾವಿರೋ ಪ್ಲೇಸಿಂದ ಹೋಗ್ತೀವಿ ಅಂತ ಅಂದ್ರೆ ಒಂದು 100 ಕಿಲೋಮೀಟರ್ಸ್ ಅಷ್ಟೇ ನಮಗೆ ಕರೆಕ್ಟಾಗಿ. ಹೋಗಿ ಬರೋದಕ್ಕೆ ಒಂದು 200 ಕಿಲೋಮೀಟರ್ಸ್ ಆಗತ್ತೆ ಅಷ್ಟೇ. ಹಾಗೆ ಈ ಬಾಳೆಹಣ್ಣು ನೋಡ್ತಾ ಇರ್ಬೋದು. ಸೀರಿಯಸ್ಲಿ ನಾನು ಬಾಳೆಹಣ್ಣಲ್ಲಿ ಯಾವತ್ತೂ ಹುಳನ ನೋಡಿರ್ಲಿಲ್ಲ. ಎಷ್ಟು ಸಣ್ಣದಿದೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಸಣ್ಣದಿದೆ. ನನ್ಗೆ ಅದ್ ನೋಡಾದ್ಮೇಲೆ ಅನ್ಸ್ತು ಬಾಳೆಹಣ್ಣು ತಿನ್ನೋದೇ ಬಿಟ್ಬಿಟ್ಟಿದೀನಿ ನಾನಂತೂ. ಅದೊಂದ್ ಸ್ವಲ್ಪ ದಿನ ಆಗ್ಬೇಕು, ಮರಿಬೇಕು. ಅಲ್ಲಿಗಂಟ ತಿನ್ನಕ್ ಮನ್ಸೇ ಬರಲ್ಲ. ಹಾಗೆ ನಾವು ಲೇಪಾಕ್ಷಿಗೆ ಹೋಗೋಣ ಅಂತ ಅನ್ಕೊಂಡ್ರೆ, ನನ್ ಮಗ ಫ್ಲೈಟ್ ನೋಡ್ಬೇಕು ಅನ್ಕೊಂಡ್ ನಿಲ್ಸ್ಕೊಂಡಿದ್ದಾನೆ. ಅವ್ನಿಗ್ ಫ್ಲೈಟ್ ತೋರ್ಸಿ ನಾವು ಹೋಗೋ ಅಷ್ಟ್ರಲ್ಲಿ ಅದ್ ಎಷ್ಟೊತ್ತಾಗುತ್ತೋ ಟೈಮ್ ಗೊತ್ತಿಲ್ಲ. ಆಲ್ರೆಡಿ ಇಲ್ಲೇ 12 ಆಗೋಗಿದೆ. ಅಲ್ಲಿ ಎಷ್ಟ್ ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ಅಲ್ಲಿ 5ಗೆಲ್ಲ ಕ್ಲೋಸ್ ಇದೆ. ಅಷ್ಟೊತ್ತಿಗೆ ನಾವು ಬೇಗ ಹೋಗಿ ರೀಚ್ ಆಗಿ ಅಲ್ಲಿರೋ ಪ್ಲೇಸಸ್ ಎಲ್ಲ ನೋಡ್ಬೇಕು. ಹಾಗೆ ಅಕ್ಕಪಕ್ಕ ಏನ್ ಪ್ಲೇಸ್ ಇದೆ ಅಲ್ಲಿಗೆಲ್ಲ ಹೋಗ್ ಬರ್ಬೇಕು ಅಂತ ಅನ್ಕೊಂಡು, ಇವ್ನ್ ನೋಡಿದ್ರೆ ನಮ್ಗೆ ಹೋಗಕ್ಕೆ ಕೊಡ್ತಾ ಇಲ್ಲ. ಲೇಟ್ ಮಾಡ್ತಾ ಇದ್ದಾನೆ. ನಾವು ಬೆಳಗ್ಗೆನೆ ಎಲ್ಲ ಹೊರಡೋಣ ಅಂತ ಅನ್ಕೊಂಡು ಗೊತ್ತಲ್ಲ ಹೆಣ್ಮಕ್ಳು ರೆಡಿಯಾಗಿ ಮಕ್ಳನ್ನ ರೆಡಿ ಆಗಿ ಹೊರಡೋದ್ ಲೇಟ್ ಆಗೇ ಆಗತ್ತೆ. ಅದ್ರಲ್ಲೂ ಇವ್ನು ಇನ್ನೂ ಲೇಟ್ ಮಾಡ್ತಾ ಇದ್ದಾನೆ ಫ್ಲೈಟ್ ನೋಡ್ಬೇಕು ಅಂತ. ಯಾವಾಗ್ಲೂ ಇಲ್ಲಿ ಇವ್ನೇನಾದ್ರೂ ಫ್ಲೈಟ್ ನೋಡ್ಬೇಕು ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ ಫ್ಲೈಟ್ ನೋಡೋದಕ್ಕೆ ಅಂತ. ತುಂಬಾ ಹತ್ರದಲ್ಲೇ ಫ್ಲೈಟ್ ಹೋಗೋದ್ರಿಂದ ತುಂಬಾ ಚೆನ್ನಾಗ್ ಕಾಣುತ್ತೆ. ಕೆಲವೊಂದ್ ದಿನ ಏರ್‌ಪೋರ್ಟ್‌ಗೂ ಕರ್ಕೊಂಡ್ ಹೋಗಿದೀವಿ ಫ್ಲೈಟ್ ನೋಡ್ಬೇಕು ಅಂತ ಅನ್ಬಿಟ್ಟು ಇವ್ನ. ಏರ್‌ಪೋರ್ಟ್ ಅಂದ್ರೆ ಫುಲ್ ಒಳಗೋಗಿಲ್ಲ. ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ತೋರ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದು. ಇವನ್ ಹತ್ರ ಇರೋ ಟಾಯ್ಸ್ ಅಲ್ಲೆಲ್ಲ ಹುಡ್ಕುದ್ರೆ ಒಂದು ಡೈನೋಸರಸ್ ಕಾಣುತ್ತೆ. ಇಲ್ಲಾಂದ್ರೆ ಏರೋಪ್ಲೇನ್ ಕಾಣುತ್ತೆ. ಅಷ್ಟೊಂದು ಏರೋಪ್ಲೇನ್ ಹುಚ್ಚು ಇವ್ನಿಗೆ. ಏರೋಪ್ಲೇನ್‌ನ ನಾನ್ ಓಡಿಸ್ತೀನಿ, ನಾನ್ ಅದ್ರಲ್ಲಿ ಹೋಗ್ಬೇಕು ಅನ್ನೋ ಆಸೆ ಅವ್ನಿಗಿಲ್ಲ. ಏರೋಪ್ಲೇನ್‌ನ ನಾನ್ ರೆಡಿ ಮಾಡ್ತೀನಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾನೆ. ಯಾರು ಗೊತ್ತು ಒಂದಿನ ಇಂಜಿನಿಯರ್ ಕೂಡ ಆಗ್ಬೋದು ಅವ್ನು. ಹಾ ಇವಾಗ ನಾನು ದೊಡ್ಡವನಾಗಿದ್ದೆ ಹಾ ಏರೋಪ್ಲೇನ್ ಅಂತೀನಿ. ಎಲ್ಲೋಯ್ತು ಏರೋಪ್ಲೇನ? ಯಾಕೆ ಹೋಯ್ತು ಅಲ್ಲಿಗೆ? ಅದನ್ನ ಚಂದು ಹಟ್ಬೇಡ. ಅದಕ್ಕೆ ಹೋಗಿದ್ದಾ? ಹತ್ಬಿಟ್ಟು ಎಲ್ಲಿಗೆ ಹೋಗ್ತಾರೆ? ಫಿಶ್ಗೆ ಬೀಚ್ಗೆ. ನಾವ್ ಯಾವಾಗ ಹೋಗೋಣ ಬೀಚ್ಗೆ? ಸ್ವಲ್ಪ ಸ್ವಲ್ಪ ದಿನ ಆದಷ್ಟ ಹಾ ಸರಿ ಸರಿ ಸರಿ. ಎಲ್ಲಿಗೆ ಹೋಗೋಣ ಪಾಪು? ಚಂದ್ರ ನಿಂಗೆ ಎಲ್ಲಿಗೆ ಹೋಗ್ಬೇಕಂತ ಆಸೆ? ಮಲ್ಪೆ. ನನಗೆ ಅದಿಷ್ಟ ಗೊತ್ತಾ, ಲಕ್ಷದ್ವೀಪ. ಅಪ್ಪೋ ಕೇಳಿಸ್ಕೊಂಡ? ಲಕ್ಷದ್ವೀಪ. ಲಕ್ಷ. ಹಾ ನಂಗೆ ಬರೀ ದ್ವೀಪ ಅಂತ ಮಾತ್ರ ಕೇಳಿಸ್ತು, ಲಕ್ಷ ಕೇಳಿಸ್ಲೇ ಇಲ್ಲ ಮಗನ. ಅಪ್ಪೋ ಏನ್ ಅಷ್ಟೊಂದು ಖರ್ಚಾಗಲ್ಲ ಚಂದ್ರ. ಬೇಡ ಸಮೀರ. ಸ್ವಲ್ಪ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಅಂತಂದ್ರೆ ಏನಾದ್ರೂ ಸ್ನಾಕ್ಸ್‌ನ ನಾನು ಕಾರಲ್ಲಿ ಇಟ್ಟಿರ್ಲೇಬೇಕು. ಇಲ್ಲ ಅಂತಂದ್ರೆ ನನ್ ಮಗ ತುಂಬಾ ಹಠ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಏನಾದ್ರು ತಿನ್ನೋದಕ್ ಕೊಡ್ತಾ ಇರ್ಬೇಕು ಅವ್ನಿಗೆ. ಸರಿ ಅನ್ಕೊಂಡು ಸ್ವಲ್ಪ ಸ್ನಾಕ್ಸ್‌ನ ನಾನು ಹಿಂದಿನ ದಿನಾನೇ ಡಿಮಾರ್ಟ್‌ಗೆ ಹೋಗಿ ಕೆಲವೊಂದ್ ಸ್ನಾಕ್ಸ್‌ನ ತಗೊಂಡ್ಬಂದಿದ್ದೆ. ಕೋಡ್ಬಳೆ ಸಿಕ್ಕಿದ ತಕ್ಷಣ ನೀವು ಇದೇ ರೀತಿ ಕೈಗೆಲ್ಲ ಹಾಕೊಂಡು ತಿಂತೀರಾ? ಹಾಗೆ ಬೋಟಿ ಎರಡೂನು ಕೂಡ ಈ ತರ ಕೈಗೆ ಹಾಕೊಂಡು ತಿನ್ನೋದ್ರಲ್ಲಿ ಮಜಾನೇ ಮಜಾ. ಈ ತರ ನೀವು ಈಗ್ಲೂ ತಿಂತೀರಾ ಅಂದ್ರೆ ಕಮೆಂಟ್ ಎಲ್ಲ ಹಾಕಿ. ನಂಗಂತೂ ಈ ಬಾರ್ಡರ್‌ಗಳು ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಕಡೆ ಕರ್ನಾಟಕ, ಈ ಕಡೆ ಆಂಧ್ರ. ಅಂದ್ರೆ ಬೋರ್ಡ್ ಹೆಸರುಗಳು ಎಲ್ಲ ಡಿಫ್ರೆಂಟ್ ಆಗಿರತ್ತಲ್ಲ. ಅದನ್ನೆಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ಮಾತುನು ಅಷ್ಟೇ. ಈ ಕಡೆ ಕನ್ನಡ ಮಾತಾಡ್ತಾ ಇರ್ತಾರೆ, ಆ ಕಡೆ ತೆಲುಗು ಮಾತಾಡ್ತಾ ಇರ್ತಾರೆ. ನಮ್ಗಂತೂ ಒಂದ್ ಸ್ವಲ್ಪ ದೂರ ಹೋಗೋ ಗಂಟ ನಾವು ಆಂಧ್ರಕ್ ಬಂದಿದೀವಿ ಅನ್ನೋ ಫೀಲೇ ಇರ್ಲಿಲ್ಲ. ಆಮೇಲೆ ಅವ್ರು ಕನ್ನಡದಲ್ಲಿ ನಾವು ಮಾತಾಡ್ಸಿದ್ರು, ಅವ್ರು ಮಾತಾಡದೆ ಇದ್ದಾಗ್ಲೇ ಗೊತ್ತಾಗಿದ್ದು ನಾವು ಆಂಧ್ರಕ್ ಬಂದಿದೀವಿ ಅಂತ. ಲೇಪಾಕ್ಷಿ ಟೆಂಪಲ್ ಅಲ್ಲಿ ನಾವ್ ನೋಡ್ಬೋದು ವೀರಭದ್ರೇಶ್ವರ ದೇವ್ರು ಹಾಗೆ ವಿಷ್ಣು ದೇವ್ರು ಕೂಡ. ಒಂದೊಂದ್ ಕಂಬ ನೋಡ್ತಿದ್ರು ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಅಂದ್ರೆ, ಆ ಕಾಲದಲ್ಲೇ ಈ ರೇಂಜಿಗ್ ಮಾಡಿದ್ದಾರೆ ಅಂದ್ರೆ ಅವರೆಲ್ಲ ಈಗ ಇದ್ದಿದ್ರೆ ಇನ್ ಯಾವ್ ತರ ಎಲ್ಲ ಕಂಡುಹಿಡಿತಿದ್ರು ಅಲ್ವಾ? ಈಗಿನಲ್ಲಿ ಈ ತರ ಎಲ್ಲ ನೋಡೋದಕ್ಕೆ ಒಂದ್ ಸ್ವಲ್ಪ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗೆ ಇನ್ನೊಂದು ಈ ದೇವಸ್ಥಾನದಲ್ಲಿ ಏನಂತ ಅಂದ್ರೆ ತೇಲಾಡೋ ಕಂಬ ಅಂತ ಅನ್ಬಿಟ್ಟು ಕೆಳಗಡೆ ಫುಲ್ಲು ಒಂದು ಥಿನ್ ಲೇಯರ್ ಆಗಿರೋಂಥ ವೇಲು ದುಪ್ಪಟ್ಟ ಏನಾದ್ರೂ ಹಾಕಿದ್ರೆ ಈ ಕಡೆ ಬರುತ್ತೆ ಅಂತ ಅನ್ಬಿಟ್ಟು ನಾನು ಆಲ್ಮೋಸ್ಟ್ ಇನ್‌ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ವಿಡಿಯೋಸು, ಯೂಟ್ಯೂಬಲ್ಲಿ ಎಲ್ಲ ನೋಡಿದೀನಿ. ಬಟ್ ನಾವ್ ಇಲ್ಲಿ ಹೋದಾಗ ನಮ್ಗೆ ಎಕ್ಸ್‌ಪೀರಿಯನ್ಸ್ ಆಗಿದ್ದು ಏನಂತಂದ್ರೆ ವೇಲ್ ಹಾಕಿದ್ರೆ
ಒಂದು ಪಾಯಿಂಟಲ್ಲಿ ತಡೆಯುತ್ತೆ. ಒಂದೇ ಒಂದು ಪಾಯಿಂಟ್ ಟಚ್ ಆಗಿದೆ ನೆಲಕ್ಕೆ. ಅದು ಕಲ್ಲ್ ಬಂಡೆನೇ ಟಚ್ ಆಗಿರೋದಾ? ಇಲ್ಲ ಅಂತ ಅಂದ್ರೆ ಎಲ್ಲ ವೇಲ್‌ಗಳು ಹಾಕಿ, ಹಾಕಿ ಮಣಿ ಅದೆಲ್ಲ ದಾರ ಈ ಥರ ಎಲ್ಲ ಸಿಕ್ಕಾಕೊಂಡಿರೋದಾ ಅನ್ನೋದು ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ಮಣಿ ಅದೆಲ್ಲ ಅಲ್ಲಿ ಕೆಳಗಡೆ ಹೋಗಿ ಬಿದ್ದಿತ್ತು. ನನ್ ಪ್ರಕಾರ ಮೇ ಬಿ ಆ ಥರ ಸಿಕ್ಕಾಕೊಂಡು ಲಾಕ್ ಆಗಿರ್ಬೋದು. ಅದ್ರಿಂದ ನೋಡಿ ಒಂದ್ ಕಡೆಯಿಂದ ವೇಲ್ ಹಾಕಿದ್ರೆ ಇನ್ನೊಂದ್ ಕಡೆ ಬರ್ತಾ ಇಲ್ಲ. ಜಸ್ಟ್ ಆ ಕಡೆಯಿಂದಾನೇ ನಾವು ವಾಪಸ್ ತಗೊಬೇಕು. ಒಂದೇ ಒಂದು ಪಾಯಿಂಟಲ್ಲಿ ಮಧ್ಯದಲ್ಲಿ ತೆಗಿಯಕ್ ಆಗ್ತಾ ಇಲ್ಲ. ಬಟ್ ನಾನು ಯೂಟ್ಯೂಬ್, ಇನ್‌ಸ್ಟಾಗ್ರಾಮ್ ಅದ್ರಲ್ಲೆಲ್ಲ ನೋಡ್ದಾಗ ಒಂದ್ ಕಡೆಯಿಂದ ಹಾಕಿ ಇನ್ನೊಂದ್ ಕಡೆಯಿಂದ ತೆಗಿತಿದ್ರು ವೇಲ್‌ನ. ಬಟ್ ನಾವ್ ಹೋದಾಗ ಅದಾಗ್ಲಿಲ್ಲ. ಇಲ್ಲಿ ಎಲ್ ನೋಡಿದ್ರು ಫುಲ್ ಸುತ್ತ ಕಲ್ಲು ಬಂಡೆಗಳೇ. ಎಲ್ಲ ಕಲ್ಲ್ ಬಂಡೆ ಮೇಲೆ ಎಲ್ಲ ಕೊರ್ದಿರೋದು ಅಂತ ಹೇಳ್ತಾರೆ. ಈ ತರ ದೇವಸ್ಥಾನಗಳೆಲ್ಲ ಇದೆ ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ಇದಕ್ಕೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಇನ್‌ಸ್ಟಾಗ್ರಾಮ್, ಯೂಟ್ಯೂಬ್ ಇದಕ್ಕೆಲ್ಲ. ಯಾಕಂದ್ರೆ ಇದ್ರಿಂದಾನೇ ನಮ್ಗೆ ಗೊತ್ತಾಗಿದ್ದು ಇಂಥ ಪುಣ್ಯ ಕ್ಷೇತ್ರಗಳಿಗೆ ಹೋಗೋ ಅವಕಾಶ ನಮಗ್ ಸಿಕ್ತಲ್ಲ, ನಾವೇ ಪುಣ್ಯ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ದೊಡ್ಡ ದೇವಸ್ಥಾನ. ಒಳಗ್ ಹೋದ್ಮೇಲೆ ದೇವಸ್ಥಾನದಿಂದ ಒಂದು ರೌಂಡ್ ಹಾಕ್ತಿವಲ್ಲ ಟೆಂಪಲ್ ಸುತ್ತ, ಆವಾಗ ನಾವು ಯಾವ ಕಡೆ ಹೋಗಿದೀವಿ, ಯಾವ ಕಡೆ ಬರ್ತಾ ಇದೀವಿ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಇಲ್ಲಿ ಶಿವ ಪಾರ್ವತಿ ಕಲ್ಯಾಣ ಮಂಟಪ ಇದೆ ಅಂತ ಹೇಳ್ತಾರೆ. ಜೊತೆಗೆ ಈ ಟೆಂಪಲ್‌ನ ಕಟ್ಬೇಕಾದ್ರೆ ಊಟಕ್ಕೆ ಅಂತ ಅಲ್ಲೇ ತಟ್ಟೆಗಳನ್ನ ಕೊರ್ದಿದ್ದಾರೆ. ಅದ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಪಾರ್ಕಿಂಗ್‌ಗೆ 2 ಕಡೆನೂ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಜಟಾಯು ಪಾರ್ಕ್ ಹತ್ರ, ಇನ್ನೊಂದು ಟೆಂಪಲ್ ಹತ್ರ. 2 ಕಡೆನೂ ನಾವು ಪಾರ್ಕ್‌ನ ಮಾಡ್ಬೋದು. ನಮ್ಗೆ ಗೊತ್ತಿಲ್ಲದೆ ಜಟಾಯು ಪಾರ್ಕ್ ಹತ್ರನೇ ನಾವು ಪಾರ್ಕ್ ಮಾಡ್ಬಿಟ್ಟಿದ್ದು. ಅಲ್ಲಿಂದ ಒಂದು 200 ಮೀಟರ್ಸ್ ಅಷ್ಟು ನಡ್ಕೊಂಡು ಹೋಗ್ಬೇಕಾಗತ್ತೆ ಟೆಂಪಲ್‌ಗೆ. ನಡೆಯಲ್ಲ ಅನ್ನೋರು ಕಾರಲ್ಲೇ ಹೋಗ್ಬೋದು, ಇಲ್ಲ ಬೈಕಲ್ಲೇ ಹೋಗ್ಬೋದು. ಏನ್ ವೆಹಿಕಲ್ ಮಾಡ್ಕೊಂಡ್ ಬಂದಿರ್ತೀರಾ ಅದ್ರಲ್ಲಿ ಹೋಗ್ಬೋದು. ಬಟ್ ನಾವು ಜಟಾಯು ಪಾರ್ಕ್ ಹತ್ರನೇ ನಿಲ್ಸಿದ್ರಿಂದ ಅಲ್ಲಿಂದ ನಡ್ಕೊಂಡು ಹೋಗಿ ಬಂದಿದ್ದಾಯ್ತು. ಅಲ್ಲಿ ಮಂಗಗಳು ತುಂಬಾನೇ ಇದೆ. ಹುಷಾರಾಗಿ ಹೋಗ್ಬೇಕು. ಏನ್ ಕಿತ್ಕೊಂತವೆ ಯಾವಾಗ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಜಟಾಯು ಪಾರ್ಕ್‌ಗೆ ಹೋಗ್ಬೋದು. ಜಟಾಯು ಪಾರ್ಕ್ ಹೋದ್ಮೇಲೆ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಹೋಗ್ಬೇಕು. ಜಟಾಯು ಪಾರ್ಕ್ ಒಳಗ್ ಹೋಗ್ಬೇಕು ಅಂತ ಅಂದ್ರೆ ಎಂಟ್ರಿ ಫೀಸ್ ಇದೆ. ₹10 ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲೇ ₹10 ಪೇ ಮಾಡಿ ನಾವು ಒಳಗ್ ಬರ್ಬೇಕು. ಜಾಸ್ತಿ ಏನು ಸ್ಟೆಪ್ಸ್‌ಗಳಿಲ್ಲ. ಸ್ವಲ್ಪನೇ ಇರೋದು. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಬೆಟ್ಟದಿಂದ ನಿಂತ್ಕೊಂಡ್ ನೋಡಿದ್ರೆ ನಮ್ಗೆ ನಂದಿ ಸಿಗುತ್ತೆ. ಇಲ್ಲಿ ಮೇನ್ ಅಟ್ರಾಕ್ಷನ್ ಇರೋದೇ ನಂದಿ. ಆದ್ರೆ ನಮ್ಗೆ ಆ ಕಡೆ ಹೋಗೋದಕ್ ಗೊತ್ತೇ ಆಗ್ಲಿಲ್ಲ. ಇನ್ನೊಂದು ಟೈಮ್ ಬೇರೆ ಆಗೋಗಿತ್ತು. ಅದ್ರಿಂದ ಎಂಟ್ರಿ ಇಲ್ಲ ಅನ್ಕೊಂಡ್ ನಾವು ಹೊರಟ್ಬಿಟ್ಟು. ಈ ಬೆಟ್ಟ ಹತ್ತೋದಕ್ಕೆ ಜಸ್ಟ್ ಒಂದು 3 ಮಿನಿಟ್ಸ್ ಟು 5 ಮಿನಿಟ್ಸ್ ಸಾಕು. ಅಂತ ದೊಡ್ಡ ಬೆಟ್ಟ ಏನಲ್ಲ ಇದು. ಚಿಕ್ಕದೇ. ಅಂದ್ರೆ ಮೆಟ್ಲುಗಳೆಲ್ಲ ಕಮ್ಮಿನೇ ಇದೆ. ಆರಾಮಾಗಿ ಹತ್ಬಿಡ್ಬೋದು ಮೆಟ್ಲನ್ನ. ಹಾಗೆ ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಹೆಜ್ಜೆ ಗುರುತು ಏನಿದೆ ಇದು ರಾಮನ್ ಹೆಜ್ಜೆ ಗುರುತು ಅಂತ ಹೇಳ್ತಾರೆ. ಹಾಗೆ ದೇವಸ್ಥಾನದಲ್ಲೂ ಕೂಡ ಸೀತೆ ಹೆಜ್ಜೆ ಗುರುತಿದೆ. ಯಾವತ್ತೂ ಅದ್ರಲ್ಲಿ ನೀರ್ ಕಮ್ಮಿ ಆಗಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಯಾವಾಗ್ಲೂ ನೀರ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಬಗ್ಗೆ ಒಂದು ಹಿಸ್ಟ್ರಿನೇ ಇದೆ. ನೀವು ಯೂಟ್ಯೂಬ್ ಅಲ್ಲಿ ಲೇಪಾಕ್ಷಿ ಅಂತ ಸರ್ಚ್ ಮಾಡಿದ್ರೆ ಫುಲ್ ಅದ್ರ ಬಗ್ಗೆನೇ ಸಿಗುತ್ತೆ ನಿಮ್ಗೆ. ಏನೇನು ಕತೆ ಇದ್ರದ್ದು ಅಂತ ಅನ್ಕೊಂಡು. ಅಪ್ಪು ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತಿದ್ದ. ಏನು ತಗೊಂಡ್ ಹೋಗಿರ್ಲಿಲ್ಲ. ಒಂದ್ ಚಾಕ್ಲೇಟ್ ಇತ್ತು ಬ್ಯಾಗಲ್ಲಿ ಅಂತ ಕೊಟ್ಟೆ. ನೋಡಿದ್ರೆ ಅದು ಕೋತಿ ಬಂದ್ ಪಟ್ಟನೆ ಕೈಯಿಂದ ಕಿತ್ಕೊಂಡ್ ಹೋಗಿ ಅದು ಕವರ್ ಎಲ್ಲ ಓಪನ್ ಮಾಡ್ಕೊಂಡು ತಿಂತಿದೆ ನೋಡಿ. ಎಷ್ಟು ಬುದ್ಧಿ ಇದೆ ಅಂತ ಕೋತಿಗೂನುವೆ. ನಾವ್ ಅನ್ಕೋತೀವಿ ಅಷ್ಟೇ ಮನುಷ್ಯರಿಗೆ ಮಾತ್ರ ಬುದ್ಧಿ ಇದೆ ಅಂತ. ಎಲ್ಲಾ ಪ್ರಾಣಿಗಳಿಗೂ ಬುದ್ಧಿ ಇದ್ದೇ ಇರುತ್ತೆ. ಹಾಗೆ ನನ್ಗಾಗಿದ್ ಎಕ್ಸ್‌ಪೀರಿಯನ್ಸ್ ನಾನು ಹೇಳ್ಕೊಳ್ಳೇಬೇಕು. ಯಾಕಂದ್ರೆ ಯಾಕೋ ಗೊತ್ತಿಲ್ಲ ಸಡನ್ ಆಗಿ ಗಾಬರಿ ಆದೆ. ಚೇತನ ನಿಲ್ಸಿ ಗಾಡಿನ ನಿಲ್ಸಿ ಅಂತ ಅನ್ಕೊಂಡು ಏರ್‌ಪೋರ್ಟ್ ರೋಡಲ್ಲಿ. ಆದ್ರೆ ನಮ್ ಪಕ್ಕ ನಾನ್ ಹಂಗ್ ಅಂದ ತಕ್ಷಣನೇ ನಮ್ಮ ಪಕ್ಕ ಲೈನಲ್ಲಿ ಒಂದಕ್ಕೊಂದು ಗಾಡಿ ಬಂದು, ಬಂದು, ಬಂದು ಹೊಡ್ಕೊಂತು. ಬಂಪರ್ ಟು ಬಂಪರೇ ಆಕ್ಸಿಡೆಂಟ್. ಅಂದ್ರೆ ಅಷ್ಟೊಂದ್ ಸೀರಿಯಸ್ ಆಗಿ ಏನ್ ಆಗ್ಲಿಲ್ಲ. ಎಲ್ಲ ಬಂದು, ಬಂದು, ಬಂದು ಹೊಡ್ಕೊಂತು. ದೇವ್ರು ಎಷ್ಟು ಬೇಗ ನಂಗೆ ಸಿಗ್ನಲ್ ಕಳಿಸ್ದ ಅಂತ ಅಂದ್ರೆ ನಂಗೆ ರಿಯಲಿ ನನ್ಗೆ ಶಾಕ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ.